हाय एवरीवन, आई एम सीमा। वेलकम बैक टू माय चैनल। ये है नेटिव होम स्टे गोकर्णा। तो हमने यहाँ पर नाइट में स्टे किया था, तो मैंने सारा वीडियो अपलोड किया है और सारा डिटेल्स से शेयर किया है। तो इसका मैंने फ़ोन नंबर और सब कुछ शेयर किया है। आप एंड तक बने रहिए ताकि आपको सब कुछ अच्छे से समझ में आए। तो ये जब हम एंटर होते हैं इस तरह से, ये बहुत ही ब्यूटीफुल गार्डन है। जब आप यहाँ पर स्टे कर जब भी आप ये प्लेस विज़िट करेंगे और यहाँ पर स्टे करेंगे तो बहुत ही अच्छा फील आता है। तो यहाँ पर फ्रंट में कार पार्किंग भी दिया गया है। यहाँ पर आप पार्किंग भी इनसाइड गेट के अंदर यहीं कर सकते हैं। 4 व्हीलर यहीं पार्किंग कर सकते हैं। और यहाँ पर आगे से बहुत ही खूबसूरत व्यू है। गार्डन्स वगैरह इन्होंने बहुत अच्छे प्लांट किए हैं, प्लांट्स वगैरह। तो ये बैक साइड का व्यू है, यहाँ पर स्टेप्स दिए गए हैं और ये बैक साइड का व्यू है। ये भी बहुत ही अच्छा व्यू है। और जो स्टेप्स दिए गए हैं बैक साइड में, ऊपर चढ़कर बहुत ही सारे कमरे दिए गए हैं। तो ये फ्रंट साइड का स्टेप्स है। जब भी हम इस तरह से इसके ऊपर चढ़ेंगे फर्स्ट फ्लोर में, तो यहाँ पर हमारा कमरा है जो हमने नाइट में स्टे किया था। तो यहाँ पर एक कमरा है और इसमें अटैच बाथरूम दिया गया है और बहुत ही अच्छा साफ़ सफाई सब कुछ बहुत ही अच्छा किया गया है। तो यहाँ पर बालकोनी है, यहाँ पर एक झूला लगाया गया है। आप यहाँ पर टाइम स्पेंड कर सकते हैं और चेयर्स भी लगाए गए हैं। अच्छे से यहाँ पर आपका टाइम स्पेंड हो जाएगा। तो यहाँ का बाहर का ऊपर से व्यू इस तरह से आएगा, बहुत खूबसूरत व्यू है। तो जब हम इस तरह से कमरे में एंटर होते हैं, देखिए इस तरह से, तो ये हमारा कमरा जो हमने लिया था, ये सारा आप देख सकते हैं। तो यहाँ पर इस तरह से 2 बेड्स दिए गए हैं, एक सिंगल बेड और एक डबल बेड। और यहाँ पर कबर्ड्स और यहाँ पर ड्रेसिंग टेबल और यहाँ पर हमने डाइनिंग टेबल, सब कुछ फैसिलिटीज़ अवेलेबल है। और एक बाथरूम है और उसमें गीज़र है, हॉट वाटर अवेलेबल है 24 आवर्स। और एक बात यहाँ पर बहुत ख़ास ये है कि आपको फूड भी यहीं पर मिल जाएगा और वो भी घर का फूड आपको मिल जाएगा। तो ये है अटैच बाथरूम वेस्टर्न। तो आप इन तक बने रहिए, सब कुछ डिटेल से समझ में आएगा। ಸರ್, ಇದು ನಾವು ಬಂದಿರೋದು ನಿನ್ನೆ ರೈಟು ನೇಟಿವ್ ಹೋಮ್ ಸ್ಟೇ ಗೋಕರ್ಣನಲ್ಲಿ ಎಲ್ಲ ವಿಡಿಯೋ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಹೇಳಿ ನಿಮ್ಮ ಹೋಮ್ ಸ್ಟೇ ಬಗ್ಗೆ. ಮೇಡಮ್, ನಮ್ಮದು ನೇಟಿವ್ ಹೋಮ್ ಸ್ಟೇ 1 ಇಯರ್ ಬ್ಯಾಕ್ನಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ. ಇಲ್ಲಿ ಒಂದು ಅಂತ ಹೇಳಿದರೆ 4 ಒಂದು ಹಾಲು ವಿತ್ 3 ರೂಮ್ಸ್ ಇದ್ದಾವೆ. ಹೌದು, ನಾವು ಇರೋದು 1 ರೂಮು, 1 ಅಟ್ಯಾಚ್ ಬಾತ್ರೂಮು. ಅದ್ರ ಬಗ್ಗೆ ಹೇಳಿ ಸರ್, ಎಷ್ಟು ಪ್ರೈಸ್ ಅಂತ. 1 ರೂಮ್ಸು ಅಟ್ಯಾಚ್ ಬಾತ್ರೂಮು ಸೇರಿ 1000 ರೂಪೀಸ್ ಆಗುತ್ತೆ ಮೇಡಮ್. ಹೌದು, ಅದು ಚೇಂಜಸ್ ಇರುತ್ತದೆ, ಸೀಸನ್ನಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಹೌದು. ಆಮೇಲೆ ಉಳಿದದ್ದು 1 ರೂಮ್ ಹಾಲ್ ಇದೆ, ಆಮೇಲೆ 1, 2, 3 ರೂಮ್ಸ್ ಇದೆ. ಹೌದು. ಟೋಟಲಿ ಓಪನ್ ಮಾಡುವಂತ ಅವಕಾಶಗಳು ಇದ್ದಾವೆ. ಟೋಟಲ್ ಓಪನ್ ಮಾಡಿದ್ರೆ 15 ಮೆಂಬರ್ಸ್ ಎಟ್ ಎ ಟೈಮ್ ಅಲ್ಲಿ ಇರ್ಲಿಕ್ಕೆ ಅವಕಾಶ ಇದೆ. ತುಂಬಾ ಲಾಂಗ್ ಇದೆ. ಎಲ್ಲ ರೂಮ್ಸ್ ಅನ್ನ ಓಪನ್ ಮಾಡಿದ್ರೆ ಸಾಮಾನ್ಯವಾಗಿ ಒಂದು 15 ಮೆಂಬರ್ಸ್ ಎಟ್ ಎ ಟೈಮ್ ಅಲ್ಲಿ ಎಲ್ಲ ಪ್ರತಿಯೊಂದು ರೂಮಿಗೂ 1 ಬಾತ್ರೂಮ್ಸ್ ಇದೆ. ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತೆ ಉಪಯೋಗಿಸ್ಕೊಂಡು ಅಲ್ಲಿ ಬೆಡ್ಗಳಾಗಿರಬಹುದು, ಮತ್ತೆ ಅವಶ್ಯಕತೆ ಇದ್ದಾಗ ಎಕ್ಸ್ಟ್ರಾ ಬೆಡ್ಗಳನ್ನು ನಾವು ಅವರಿಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಬಂದಿರುವಂತವರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ, ಅವರು ದೂರದಿಂದ ಬಂದಿರ್ತಾರೆ, ಅವರಿಗೆ ಏನೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತೇವೆ. 24x7 ನೀರಿನ ವ್ಯವಸ್ಥೆ ಇರುತ್ತೆ. ಹಾಟ್ ವಾಟರ್ ಇದೆ ಮೇಡಮ್, ಕೋಲ್ಡ್ ವಾಟರ್ ಸಿಗ್ತಾ ಇದೆ. ಮತ್ತೆ ಜೊತೆಗೆ ಗೀಸರ್ ಇದೆ, ವೈಫೈ ಸೌಲಭ್ಯ ಇದೆ. ಹೌದು ಸರ್, ನಾವು ಬಂದ ತಕ್ಷಣ ವೈಫೈ ಪಾಸ್ವರ್ಡ್ ಕೊಟ್ಟಿದ್ದೀರಾ? ಹೌದು, ಯೂಸ್ ಮಾಡ್ಕೊಂಡಿದ್ದೀವಿ. ವೈಫೈ ಸೌಲಭ್ಯ ಇದೆ. ಮತ್ತೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಕ್ಲೀನ್ ಅನ್ನು ಕೂಡ ನಾವು ಮೇಂಟೈನ್ ಮಾಡಿಸ್ತಾ ಇರ್ತೇವೆ. ತೋರಿಸಿದೀನಿ, ನಿಮ್ ಗಾರ್ಡನ್ ತುಂಬಾ ಕ್ಲೀನ್ ಇದೆ, ತುಂಬಾ ಚೆನ್ನಾಗಿದೆ. ಗಾರ್ಡನ್ ಕೂಡ ಮೇಡಮ್ ಅಷ್ಟೇನೆ, ನಾವು ಗಾರ್ಡನ್ಸ್ ಗಳನ್ನೆಲ್ಲ ಆಯಾ ಕಾಲಕ್ಕೆ ಏನ್ ಬೇಕೋ ಆ ರೀತಿಯಾಗಿ ಮೇಂಟೈನ್ ಮಾಡ್ತಾ. ಪಾರ್ಕಿಂಗ್ ಫೆಸಿಲಿಟಿ ಇದೆ ಅಲ್ಲ ಸರ್? ಸಾಮಾನ್ಯವಾಗಿ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ನಮ್ಮಲ್ಲಿ ಜಾಗ ಇದೆ. ಮತ್ತೆ ಜೊತೆಗೆ ನೈಟ್ ಟೈಮ್ ಅಲ್ಲಿ ಹೆವಿ ವೆಹಿಕಲ್ಸ್ ಅನ್ನ ನಿಲ್ಲಿಸಿದಾಗಲೂ ಕೂಡ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಗೇಟ್ಗಳನ್ನೆಲ್ಲ ನೈಟ್ ಟೈಮ್ ಅಲ್ಲಿ
ಲಾಕ್ ಮಾಡುವಂತ ಸಿಸ್ಟಮ್ ಅನ್ನು ಕೂಡ ಇಟ್ಕೊಂಡಿದ್ದೀವಿ. ಬಂದಿರುವಂತವರಿಗೆ ಯಾವುದೇ ಕಾರಣಕ್ಕೂ ಅವರ ವೆಹಿಕಲ್ಗೆ ತೊಂದರೆ ಆಗಬಾರದು ಎಂಬಂತ ದೃಷ್ಟಿಯಲ್ಲಿ ನಾವು ಕ್ಲೀನ್ ಆಗಿ ಅದನ್ನ ಇಟ್ಟುಕೊಂಡು ಸೇಫ್ಟಿಯನ್ನು ಕೂಡ ನಾವು ನೋಡ್ಕೊಳ್ತಾ ಇದ್ದೇವೆ ಬಂದಿರುವಂತವರಿಗೆ. ಹೌದು ಸರ್. ಇನ್ನೊಂದು ತುಂಬಾ ಒಳ್ಳೆಯ ವಿಷಯ ಏನಂದ್ರೆ, ನಾವು ಬಂದ ತಕ್ಷಣ ನಿಮ್ಮ ಹತ್ರ ಆಚೆ ಕಡೆ ಹೋಗಂಗಿರ್ಲಿಲ್ಲ, ತುಂಬಾ ನಾವು ಟಯರ್ಡ್ ಆಗಿದ್ವಿ, ಫುಡ್ ಫೆಸಿಲಿಟಿನೂ ಇತ್ತು. ಹೌದು, ಏನಾಗಿದೆ ಮೇಡಮ್ ಅಂತ ಹೇಳಿದ್ರೆ, ನಾವು ಫುಡ್ ಅನ್ನ ಆಕ್ಚುಲಿ ಅದನ್ನ ಹಿಂಗೆ ಪರ್ಮನೆಂಟ್ ಆಗಿ ಇಟ್ಕೊಂಡಿಲ್ಲ. ಬರ್ತಾ ಇರ್ತಾರೆ, ನೈಟ್ ಟೈಮ್ ಬರ್ತಾರೆ, ಊಟಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಅಥವಾ ಟೀ ಕೇಳ್ತಾರೆ, ಕಾಫಿ ಕೇಳ್ತಾರೆ. ಬಂದವರಿಗೆ ಆ ರೀತಿ ಏನಾದರೂ ತೊಂದರೆ ಆಗದ ರೀತಿಯಲ್ಲಿ ನಾವು ಹೋಮ್ ಮೇಡ್ ಫುಡ್ ಅನ್ನ ಮನೆಯಲ್ಲಿಯೇ ಪ್ರಿಪೇರ್ ಮಾಡಿ, ಯಾವುದೇ ಫುಡ್ ರಾಸಾಯನಿಕಗಳನ್ನ ಬಳಸದೇನೆ ನಾವು ಏನು ಉಪಯೋಗಿಸ್ತಾ ಇದ್ದೇವೋ ಮನೆಗಳಲ್ಲಿ ಅದೇ ರೀತಿಯಾಗಿರುವಂತ ಹೋಮ್ ಮೇಡ್ ಫುಡ್ ಅನ್ನ ತುಂಬಾ ಟೇಸ್ಟಿ ಇತ್ತು ಸರ್. ಅದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ತುಂಬಾ ಟೇಸ್ಟಿ ಇತ್ತು. 3 ಟೈಪ್ಸ್ ನೀವು ಸಬ್ಜಿ ಕೊಟ್ಟಿದ್ರಿ, 3 ಟೈಪ್ಸ್ ಸಬ್ಜಿ. ನಾವು ಚಪಾತಿ ಹೇಳಿದ್ದು, ನೀವು ಅನ್ನ ಫುಡ್ ರೈಸು ಕೊಡ್ತೀವಿ ಅಂದಿದ್ರಿ, ರೈಸು ದಾಲ್ಸು ಬೇರೆ ಕೊಡ್ತೀವಿ ಅಂದಿದ್ರಿ. ನಮಗೆ ಚಪಾತಿ ಬೇಕು ಅಂದರೆ ಆವಾಗಲೇ ಪಾಪ ಹಾಫ್ ಅನ್ ಅವರಲ್ಲಿ ರೆಡಿ ಮಾಡಿಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ಅದು ಫೆಸಿಲಿಟಿ ಇದೆ ನಿಮ್ಮ ಹತ್ರ. ಟೀ, ಕಾಫಿ, ಮಿಲ್ಕ್ ಎಲ್ಲಾ ಫೆಸಿಲಿಟಿ ಇದೆ. ಟೋಟಲ್ ಆಚ ಕಡೆ ಹೋಗಂಗಿಲ್ಲ. ಬಂದು ಮತ್ತೆ ಆಚ ಕಡೆ ಫುಡ್ಗೆ ಹೋಗಂಗಿಲ್ಲ, ಇಲ್ಲೇ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಮ್ ಫುಡ್ ತಿನ್ಕೊಂಡು ಹೋಮ್ ಫುಡ್ ಅನ್ನ ನಾವು ತಿಂದು ಇಲ್ಲಿ ಇರಬಹುದು. ವೆಜ್ ಮತ್ತೆ ನಾನ್ ವೆಜ್ ಹೌದು ಹೌದು, ವೆಜ್ ನಾನ್ ವೆಜ್ ಎರಡೂ ಇದೆ. ಎರಡೂ ಕೂಡ ಮನೆಯ ಇದನ್ನ ಹೌದು. ನಾವು ಬಂದ ತಕ್ಷಣ ನೀವು ಕೇಳಿದ್ದೀರಾ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ. ವೆಜ್ ಬೇಕು ಅಂದ್ರೆ ವೆಜ್. ಕೆಲವರು ವೆಜ್ ಬಯಸ್ತಾರೆ, ಕೆಲವರಿಗೆ ನಾನ್ ವೆಜ್ ಅವಶ್ಯಕತೆ ಇದೆ. ನಮ್ಮಲ್ಲಿ ಸೀ ಫುಡ್ಸ್ ಈ ಟೈಮ್ ನಲ್ಲಿ ಕೆಲವು ಸಿಗ್ತಾ ಇರ್ತದೆ. ಹಾಗಾಗಿ ನಮಗೆ ಇಲ್ಲಿ ಒಳ್ಳೆ ಫ್ರೆಶ್ ಆಗಿರುವಂತ ಫಿಶ್ ಗಳೆಲ್ಲ ಸಿಗುತ್ತೆ. ಕೇಳಿದವರಿಗೆ ಮಾತ್ರ ಮೇಡಮ್, ಅಂದ್ರೆ ವಿಶೇಷವಾಗಿ ಅವ್ರಿಗೆ ಏನ್ ಇಷ್ಟ ಅದು ಪಲ್ಯನೂ ಅಷ್ಟೇ, ನಿಮ್ಗೆ ಏನ್ ಇಷ್ಟ ಅಂತ ಕೇಳಿನೇ ಮಾಡಿದೀವಿ. ಹೌದು, ಏನ್ ಇಷ್ಟ ಇದೆಯೋ, ಏನ್ ಕೇಳ್ತಾರೋ ಕೇಳಿದ್ರೆ ಮಾತ್ರ ನಾವಾಗೆ ರೆಡಿ ಪ್ರಿಪೇರ್ ಮಾಡಿ ಇಡೋದು. ಹೌದು ಗೊತ್ತು. ನಾವು ಬಂದ ತಕ್ಷಣ ಬಿಸಿ ಮಾಡಿ ಕೊಟ್ಟಿದ್ದೀರಾ. ಮಾರ್ನಿಂಗ್ ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಬಿಸಿ ಬಿಸಿ ಕೊಟ್ಟಿದ್ದೀರಾ. ಟೀ, ಕಾಫಿ ಎಲ್ಲ ಬಿಸಿ, ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಯಾವುದನ್ನು ಕೂಡ ಮೇಡಮ್ ರೆಡಿ ಮೊದಲೇ ಮಾಡಿ ಇಡೋದಿಲ್ಲ, ಕೇಳಿದಾಗ ಮಾತ್ರ ತಂದು ಎಲ್ಲ ರೆಡಿ ಇಟ್ಕೊಳ್ತೇವೆ. ನಾವು ಕೇಳಿದವರಿಗೆ ಮಾಡಬೇಕಿದ್ರೆ ಮಾಡಿಕೊಡ್ತೇವೆ. ಬೇಕಾದ್ರೆ ಆಚೆ ಕಡೆ ಹೋಗಬಹುದು, ಇಲ್ಲೂ ಇದೆ ಫೆಸಿಲಿಟಿ ಇದೆ, ಹೋಗಬಹುದು. ಒಂದು ವೇಳೆ ಅವರಿಗೆ ಇಲ್ಲ ತಾವು ಹೊರಗಡೆನೆ ಊಟ ಮಾಡ್ತೇವೆ, ತಾವು ಹೊರಗಡೆ ಹೋಗ್ತೇವೆ ಅಂತ ಹೇಳಿದವರಿಗೆ ಹೊರಗಡೆನೆ ಕೂಡ ಅವಕಾಶಗಳಿದ್ದಾವೆ. ನಾವು ಅಂದ್ರೆ ಯಾವುದೇ ರೀತಿಯಾಗಿರುವಂತ ಫೋರ್ಸೇಬಲ್ ಇಲ್ಲ. ನಮಗೂ ಹೇಳಿದ್ರಿ ನೀವು ಆಚೆ ಕಡೆ ಹೋಗಿ ಬನ್ನಿ ಅಂತ, ನಾವೇ ಕೇಳಿದ್ ನಿಮ್ಗೆ, ನೀವು ಆಮೇಲೆ ಹೇಳಿದೀರಾ, ಮುಂಚೆ ಹೇಳಿಲ್ಲ ನೀವು. ಮತ್ತೊಂದೇನಾಗ್ತದೆ ಮೇಡಮ್, ನೈಟ್ ಟೈಮ್ ನಲ್ಲಿ ದೂರದಿಂದ ನಮ್ಮಲ್ಲಿ ಏನಾಗಿದೆ, ಬಾಂಬೆ ಬರ್ತಾರೆ, ಹೈದರಾಬಾದ್, ಬಾಂಬೆ, ತೆಲಂಗಾಣ ಮತ್ತೆ ಮಹಾರಾಷ್ಟ್ರ ತುಂಬಾ ಜನ. ಹೌದು, ಗೋಕರ್ಣ ಅಂದ್ರೆ ತುಂಬಾ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬರ್ತಾ ಇರ್ತಾರೆ. ಮತ್ತೆ ನೈಟ್ ಟೈಮ್ ಸಣ್ಣ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಅವ್ರಿಗೆ ಏನಾಗ್ತದೆ, ಕೆಲವು ಸಂದರ್ಭದಲ್ಲಿ ಫುಡ್ ಅವೈಲೇಬಲ್ ಹತ್ತಿರದಲ್ಲಿ ಇರೋದಿದ್ದಾಗ ನಾವು ಮನೆಯವರು ಸೇರಿ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತೀರಾ. ತುಂಬಾ ಒಳ್ಳೇದು ಸರ್. ನಾವು ನೋಡಿಲ್ಲ ಎಲ್ಲೂ. ತುಂಬಾ ಥ್ಯಾಂಕ್ಸು. ಮತ್ತೆ ಸರ್, ನೀವು ಇಲ್ಲೇ ಇರೋದ್ರಿಂದ ಗೋಕರ್ಣನಲ್ಲಿ ನೀವು ಬಂದ ತಕ್ಷಣ ಇಲ್ಲಿ ಸ್ಟೇ ಮಾಡಕ್ಕೆ ಡೀಟೇಲ್ಸ್ ಶೇರ್ ಮಾಡ್ತೀರಾ, ಏನೇನು ಪ್ಲೇಸಸ್ ಇದೆ ಅಂತ ವಿಸಿಟ್ ಮಾಡಕ್ಕೆ? ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೊರಗಡೆಯಿಂದ ಬಂದಿರ್ತಾರೆ, ಬಂದವರಿಗೆ ನಮ್ಮ ಹತ್ತಿರದಲ್ಲಿರುವಂತ ಕೆಲವು ಪ್ಲೇಸಸ್ಗಳ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಅಂತವರಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹತ್ತಿರದಲ್ಲಿ ಯಾವ್ಯಾವ ಸ್ಥಳಗಳಿದ್ದಾವೆ, ಗೋಕರ್ಣದಲ್ಲಿರುವಂತ ಟೆಂಪಲ್ಸ್ ಆಗಿರ್ಬೋದು, ಮೇಲ್ಗಡೆ ಇರುವಂತ ಮೇನ್ ಬೀಚ್ ಆಗಿರ್ಬೋದು, ಕುಡ್ಲೆ ಬೀಚು, ಓಂ ಬೀಚು, ಪ್ಯಾರಡೈಸ್ ಬೀಚು, ಇದ್ರ ಬಗ್ಗೆ ಹೇಳ್ತೇವೆ. ಈಗ ಲೇಟೆಸ್ಟ್ ಆಗಿ 1 ಕಿಲೋಮೀಟರ್ ದೂರದಲ್ಲಿ ಗಂಗಾವಳಿ ನದಿಗೆ ಒಂದು ಬ್ರಿಡ್ಜ್ ಆಗಿದೆ ಇಲ್ಲಿ ಹತ್ತಿರದಲ್ಲಿ. ಅದು ಒಂದು ಒಳ್ಳೆ ಸ್ಪಾಟ್ ಇದೆ ಮೇಡಮ್. ಆ ಗಂಗಾವಳಿ ನದಿ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಆ ಪ್ಲೇಸು ಕೂಡ ವ್ಯೂಸ್ ತುಂಬಾ ಚೆನ್ನಾಗಿದೆ. ಅವರಿಗೆ ಗೊತ್ತಿರೋದಿಲ್ಲ, ಸರ್ ಇಲ್ಲಿ 1 ಕಿಲೋಮೀಟರ್ ದೂರದಲ್ಲಿದೆ, ನೀವು ದೂರದಿಂದ ಬಂದಿದ್ದೀರಿ, ಆ ಪ್ಲೇಸ್ ಅನ್ನ ನೋಡಿ ಬನ್ನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಡೈರೆಕ್ಷನ್ಸ್ ಕೊಡ್ತೇವೆ. ಆಮೇಲೆ ಮತ್ತೇನಾಗ್ತದೆ, ಕೆಲವರು ಕೇಳಿದಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಿರ್ಜಾನ್ ಪೋರ್ಟ್ ಅಂತ ಇದೆ ಮೇಡಮ್ ಹತ್ತಿರದಲ್ಲಿ, ಅದ್ರ ಬಗ್ಗೆ ಹೇಳ್ತೇವೆ. ಆಮೇಲೆ ಯಾಣ ಮತ್ತೆ ವಿಭೂತಿ ಫಾಲ್ಸ್. ಹೌದು, ನಿನ್ನೆ ನಾವು ಯಾನಾಗಿ ಹೋಗಿ ಬಂದಿದ್ದೀವಿ ಸರ್. ಅದು ಬ್ಯಾಂಗ್ಳೂರಿಂದ ಬಂದ್ರೆ ಮೊದಲು ಯಾನಾಗಿ ಹೋಗ್ಬೇಕಾ? ಆನ್ ದ ವೇ ಅಲ್ವಾ? ಆನ್ ದ ವೇ ಅಲ್ವಾ? ವೇದಲ್ಲಿಯೂ ನೋಡ್ಕೊಂಡು ಬರ್ಬೋದು. ಈ ಕಡೆಯಿಂದ ಬಂದು ಯಾಣ ಗೋವಾಗ್ ಹೋಗ್ಬೇಕಂದ್ರೆ ಅದು ನೋಡ್ಕೊಂಡು ಬರ್ಬೇಕು. ಯಾಣ ಬೆಟರ್ ಅಲ್ವಾ? ಕಡೆಗೆ ಹಾಗೆ 1 ಅವರ್ ಹೋದ್ರೆ ಅಲ್ಲಿ ಬೋಟಿಂಗ್ಸ್ ಇದೆ, ಅಲ್ಲಿ ಇಕೋ ಬೀಚ್ ಇದೆ. ಹಾಗೆ ಮುಂದೆ ಹೋದ್ರೆ ಒಂದು ಸ್ವಲ್ಪ ಇಡುಗಂಜಿ ಟೆಂಪಲ್ ಇದೆ. ಅಲ್ಲಿಂದ ಮುಂದಕ್ಕೆ ಹೋಗಿದ್ರೆ ನಮಗೆ ಮುರುಡೇಶ್ವರ ಸಿಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ನಮಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಸಿಗುತ್ತೆ, ಉಡುಪಿ ಸಿಗುತ್ತೆ. ಈ ಎಲ್ಲ ವಿಚಾರಗಳನ್ನ
ಪಾಪ ಅವರಿಗೆ ಕೆಲವರಿಗೆ ಗೊತ್ತಿರ್ತದೆ ಆನ್ಲೈನ್ ಔಟ್ಸೈಡರ್ಸ್ಗೆ ತುಂಬಾ ಬರಲ್ಲ, ಕೆಲವರಿಗೆ ಗೊತ್ತಿರುವುದಿಲ್ಲ. ಅವರಿಗೆಲ್ಲ ಸರ್ ಮೇನ್ ಗೋಕರ್ಣ ಗೊತ್ತಿರುತ್ತೆ, ಬೇರೆದೆಲ್ಲ ಗೊತ್ತಿರೋದಿಲ್ಲ. ಇಂತಿದ್ದಂತ ನಾನು ನೋಡಿ ಸರ್, ಇಷ್ಟು ಟೈಮಿಂಗ್ಸ್ ಅಲ್ಲಿ ಇಷ್ಟು ಪ್ಲೇಸ್ ಗಳನ್ನ ನೀವು ಕವರ್ ಮಾಡಬಹುದು, ಇಷ್ಟು ಟೈಮಿಂಗ್ಸ್ ನಿಮಗೆ ಕವರ್ ಆಗುತ್ತೆ. ಇದೆಲ್ಲ ಡೀಟೇಲ್ಸ್ ಅನ್ನ ಅವರಿಗೆ ನಾವು ಕೆಲವು ಸಂದರ್ಭದಲ್ಲಿ ಕೊಡ್ತೇವೆ. ತುಂಬಾ ಖುಷಿ ಪಡ್ತಾರೆ ಅವರು. ಸರ್ ನೀವು ಇಷ್ಟು ಹೇಳಿದ್ರಿ, ನಾವು ಇಷ್ಟು ಕವರ್ ಮಾಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಇಲ್ಲಾಂದ್ರೆ ವಿಸಿಟೇ ಮಾಡಲ್ಲ, ಮಿಸ್ ಮಾಡ್ತಾರೆ. ಹೌದು, ಮಿಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಅಷ್ಟು ದೂರದಿಂದ ಮೇಡಮ್ ಅಷ್ಟು ಖರ್ಚು ಮಾಡ್ಕೊಂಡು ಕೆಲವು ಪ್ಲೇಸ್ಗಳು ಆಮೇಲೆ ಹೋಗಿ ನೋಡ್ಕೊಂತಾರೆ. ಯಾರಾದ್ರೂ ಕೂಡ ಹೇಳಿದ್ರೆ ಇಂಥ ಪ್ಲೇಸ್ ಇತ್ತು ನೋಡ್ಲಿಲ್ವಾ ಅಂತ ಹೇಳಿದ್ರೆ ಅವ್ರಿಗೆ ಮಿಸ್ ಆಗುತ್ತೆ. ನಿಮ್ಗೆ ಬಂದು ಕೇಳಿದ್ರೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀರಾ. ಇಲ್ಲಿ ಏನೆಲ್ಲ ನೋಡಬಹುದು ಎಲ್ಲ ಶೇರ್ ಮಾಡಿ. ಸೇಫ್ಟಿ ಬಗ್ಗೆ ಹೇಳ್ತೇವೆ ಮೇಡಮ್. ಸೀಗ್ ಹೋದಾಗ ತುಂಬಾ ಡೀಪ್ ಇದೆ ಕೆಲವು ಪ್ಲೇಸ್, ಅಲ್ಲಿ ಹೋಗ್ಬೇಡಿ, ಅಲ್ಲಿ ತುಂಬಾ ಆಳ ಇದೆ. ಒಂದ್ಸಲ ನೋಡಿದಾಗ ನಿಮಗೆ ಏನ್ ಅನ್ಸ್ತದೆ, ಖುಷಿ ಆಗ್ಬಿಡ್ತದೆ. ಖುಷಿಯಿಂದ ಮುಂದಕ್ಕೆ ಹೋದ್ರೆ ಸ್ವಲ್ಪ ಡೇಂಜರಸ್ ಪಾಯಿಂಟ್ ಇದೆ. ಯಾವ್ಯಾವ್ದು ಡೇಂಜರಸ್ ಪಾಯಿಂಟ್ ಇದೆ, ಎಲ್ಲೆಲ್ಲಿ ಬರ್ತದೆ, ಆ ಎಲ್ಲ ವಿಚಾರಗಳನ್ನು ಕೂಡ ಬಂದವರಿಗೆ, ನಮ್ಮವರಿಗೆ, ನಮ್ಮ ಮನೆಗೆ ಯೂಸ್ಫುಲ್ ಆಗುತ್ತೆ. ಹೋಮ್ ಸ್ಟೇ ದಲ್ಲಿ ಯಾರು ಉಳ್ಕೊಳ್ತಾರೆ ಅವರಿಗೆ ತಿಳಿಸ್ತೇವೆ. ಯಾಕೆಂದ್ರೆ ನಮ್ದು ಇನ್ನೊಂದು ಉದ್ದೇಶ ಏನು ಮೇಡಮ್, ಕೇವಲ ಹೋಮ್ ಸ್ಟೇ ಅನ್ನ ಬಿಸಿನೆಸ್ ಪರ್ಪಸ್ ಗೆ ನಾವು ಮಾಡ್ತಾ ಇಲ್ಲ ಗೊತ್ತಾಗುತ್ತೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಬಂದು ನೋಡಿದ್ರೆ ಗೊತ್ತಾಯ್ತು. ನಾವು ಬಿಸಿನೆಸ್ ಪರ್ಪಸ್ ಗಾಗಿ ಮಾಡ್ತಾ ಇಲ್ಲ. ನಾವು ಕೂಡ ಬೇರೆ ಪ್ಲೇಸಿಗೆ ಹೋದಾಗ ಕೆಲವು ತೊಂದರೆಗಳನ್ನ ನಮಗೂ ಕೂಡ ಬಂದಿರ್ತದೆ. ಆ ಅನುಭವ ನಮಗೂ ಕೂಡ ಇದೆ. ಹಾಗಾಗಿ ನಮ್ಮವರಿಗೆ, ಬಂದವರಿಗೆ ತುಂಬಾ ಖುಷಿ ಆಗ್ಬೇಕು. ಮತ್ತೆ ಬಂದವರು ಅಷ್ಟೇ ಖುಷಿ ಪಟ್ಟು ನಮ್ಮ ಜೊತೆಯಲ್ಲಿ ಬಹಳ ಚೆನ್ನಾಗಿ ಸಂತೋಷವಾಗಿ ಇಲ್ಲಿಯವರೆಗೆ ಬಂದಿರುವಂತ ಹೋಮ್ ಫೀಲಿಂಗ್ ಬರ್ತಾ ಇದೆ ಇಲ್ಲಿ. ಆಮೇಲೆ ತುಂಬಾ ಸೂಪರ್ ಆಗಿದೆ ಸರ್, ನಿಮ್ ಗಾರ್ಡನ್ಸ್ ಎಲ್ಲ ತುಂಬಾ ಸೂಪರ್. ಇಲ್ಲಿ ಆಚ ಕಡೆ ಎಲ್ಲ ಮನೆಯಲ್ಲಿ, ನಮ್ಮ ಮನೆಯಲ್ಲೂ ಕೂಡ ಈ ತರ ಫೆಸಿಲಿಟೀಸ್ ಇಲ್ಲ. ಒಂಥರ ಬೆಳಿಗ್ಗೆ ಎದ್ದು ನಾವು ನೈಟ್ ಬಂದಿದ್ದು ಆಚ ಕಡೆ ಬಂದು ನೋಡಿದ್ರೆ ತುಂಬಾ ತುಂಬಾ ಒಂಥರ ಫೀಲಿಂಗ್ ತುಂಬಾ ಫ್ರೆಶ್ ಆಗಿ ಬರ್ತಾ ಇದೆ. ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರಿಗೆ ಬೇಕಾಗಿರುವಂತದ್ದು ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ಟಿದ್ದೀರಾ ಅವರಿಗೆಲ್ಲ ಮಾಡ್ಕೊಡುವಂತ ವ್ಯವಸ್ಥೆಯನ್ನ, ನಮ್ಮ ಉದ್ದೇಶ ಅಷ್ಟೇ ಮೇಡಮ್. ಬಂದಿರುವವರು ಅವರು ಖುಷಿಯಾಗಿರ್ಬೇಕು, ಅವರಿಂದ ನಮಗೂ ಕೂಡ ಅನುಕೂಲಗಳು ಕೂಡ ಇದೆ, ಇಲ್ಲ ಅಂತಲ್ಲ. ಹೌದು, ನಿಮ್ದು ಯೂಟ್ಯೂಬ್ ನಲ್ಲೂ ಇದೆ ಅಲ್ಲ ಸರ್? ಹೌದು, ಸ್ವಲ್ಪ ಅದರಲ್ಲಿ ತೋರಿಸ್ತೀನಿ ನೀವು ನಮ್ಮ ವ್ಯೂವರ್ಸ್ಗೆ. ಸರಿ ಮೇಡಮ್, ನಮ್ದಲ್ಲಿ ಯೂಟ್ಯೂಬಿಗೂ ಕೂಡ ಹಾಕಿದ್ದೇವೆ. ಯಾಕಂದ್ರೆ booking.com ಇದರಲ್ಲಿ ಎಲ್ಲ ನಾವು ಕೂಡ ಅದನ್ನ ಹಾಕಿದ್ದೇವೆ ಮೇಡಮ್. ಅದನ್ನು ತುಂಬಾ ರೀಸನಬಲ್ ಪ್ರೈಸ್ ಇದೆ. ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ. ಗೋಕರ್ಣ ಬಂದರೆ ಮಸ್ಟ್ ವಿಸಿಟ್ ಮಾಡಿ ಹೋಮ್ ಸ್ಟೇಗೆ, ನಿಮಗೆ ಗೊತ್ತಾಗುತ್ತೆ. ನಾವು ಯೂಸ್ ಮಾಡಿದ್ದರಿಂದ ನಮಗೆಲ್ಲ ಗೊತ್ತಾಗಿದೆ. ನೀವು ಬಂದು ಯೂಸ್ ಮಾಡಿದ್ರೆ ನಿಮಗೂ ತುಂಬ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ನಿಮಗೆ. ನೀವು ಫೋನ್ನಲ್ಲಿ ಹೋಮ್ ನೇಟಿವ್ ಸ್ಟೇ ಟೈಪ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಸೇಮ್ ಇದೇ ಇರೋದಿಲ್ಲಿ, ಅವರು ಯೂಟ್ಯೂಬ್ನಲ್ಲಿ ಹಾಕಿರೋದು. ನಾನು ಬಂದಿರೋದು ಇದೆಲ್ಲ ಸೇಮು. ನೀವು ಬೇಕಾದರೆ ಎಕ್ಸ್ಟ್ರಾ ನಿಮ್ಮ ಫೋಟೋಸ್ಗೆ ಮತ್ತು ವೀಡಿಯೋಸ್ಗೆ ಇಲ್ಲಿ ನೀವು ನೇಟಿವ್ ಹೋಮ್ ಸ್ಟೇ ಟೈಪ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ನೀವು ಇದನ್ನು ನೋಡಿಕೊಂಡು ಬರ್ಬೋದು. ಡೈರೆಕ್ಷನ್ಸು ಎಲ್ಲ ಇದೆ ಇದರಲ್ಲಿ, ಬೇಕಾದರೆ ಹಂಗೂ ಡೈರೆಕ್ಟ್ ಬರ್ಬೋದು. ನಾನು ಇದರಲ್ಲಿ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ ಸರ್. ಮೇಡಮ್, ತಾವು ಕೂಡ ನಮ್ಮ ಇಲ್ಲಿ ಬಂದು ಇಲ್ಲಿಯ ಇದು ಪರಿಸರಗಳನ್ನೆಲ್ಲ ನೋಡಿ, ರೂಮ್ಸ್ಗಳನ್ನೆಲ್ಲ ನೋಡಿ ತುಂಬಾ ಸಂತೋಷ ಪಟ್ಟಿದ್ದೀರಿ. ನಮಗೆ ತುಂಬಾ ಸಂತೋಷ ಆಯ್ತು. ಯಾಕೆ ತುಂಬಾ ಸಂತೋಷ ಆಯ್ತು ಅಂತ ಹೇಳಿದ್ರೆ, ನಾವು ಮಾಡಿದ್ದನ್ನ ಇನ್ನೊಬ್ರು ಚೆನ್ನಾಗಿ ಮಾಡಿದಿರಿ ಅಂತ ಹೇಳಿದಾಗ ನಮಗೆ ಆಕ್ಚುಲಿ ಏನಾಗ್ತದೆ, ಇನ್ನೂ ಚೆನ್ನಾಗಿ ಇಟ್ಕೊಳ್ಬೇಕು, ನೀಟಾಗಿ ಇಟ್ಕೊಳ್ಬೇಕು, ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬೇಕು, ಮೇಂಟೈನ್ ಮಾಡಬೇಕು, ಹೀಗೆ ಬಿಡಬಾರದು ಎಂಬಂತ ಭಾವನೆ ನಮ್ಮಲ್ಲೂ ಕೂಡ ಕ್ರಿಯೇಟ್ ಆಗುತ್ತೆ. ಆ ದಿಶೆಯಲ್ಲಿ ತಾವು ಬಂದು ನಮಗೆ ಹೇಳಿರುವಂತದ್ದು ಇನ್ನಷ್ಟು ಇದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಎಂಬಂತ ಭಾವನೆ ನಮ್ಮಲ್ಲಿ ಇವಾಗಲೇ ತುಂಬಾ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಅಲ್ಲ, ಎಕ್ಸಲೆಂಟ್, ಸೂಪರ್, ಆಸಮ್, ಏನು ಫ್ಯಾಬುಲಸ್. ನಿಜವಾಗ್ಲೂ ತುಂಬಾ ಇಷ್ಟ ಆಗಿದೆ. ಬೇರೆ ಕಡೆ ಇರಲ್ಲ ಸರ್ ಇಷ್ಟು ಫೆಸಿಲಿಟೀಸು. ಬಂದವರೆಲ್ಲರೂ ಕೂಡ ಮೇಡಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹೋಗುವಾಗ ಯಾರೂ ಕೂಡ ಒಬ್ರು ಬೇಸರದಿಂದ ಹೋಗಿದ್ದಿಲ್ಲ. ಪ್ರತಿಯೊಬ್ಬರೂ ಕೂಡ ಹೋಗಿ ತುಂಬಾ ಸಂತೋಷ ಪಟ್ಟು ರಿವ್ಯೂಸ್ ಅನ್ನ ಕೊಟ್ಟು ಜೊತೆಗೆ ಫೋನ್ ಮಾಡಿ ಹೇಳ್ತಾರೆ. ಮತ್ತೆ ಏನಾಗಿದೆ ಮೇಡಮ್, ಬಂದು ಹೋಗಿರುವವರು ತಮ್ಮ ರಿಲೇಷನ್ಸ್ ಅನ್ನ, ತಮ್ಮ ಫ್ರೆಂಡ್ಸ್ ಅನ್ನ, ತಮಗೆ ಗೊತ್ತಿರುವವರನ್ನ ನೀವು ನೇಟಿವ್ ಹೋಮ್ ಸ್ಟೇಗೆ ಹೋಗಿ ತುಂಬಾ ಚೆನ್ನಾಗಿದೆ, ಅವ್ರಿಗೆ ಗೊತ್ತಿರಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮೊನ್ನೆ ಹೈದರಾಬಾದ್ ಇಂದ ಕೆಲವು ಡಾಕ್ಟರ್ಸ್, ಇಂಜಿನಿಯರ್ಸ್, ಮತ್ತೆ ಒಬ್ರು CBI ಆಫೀಸರ್ಸ್, ಬೆಂಗಳೂರಲ್ಲ ಹೈದರಾಬಾದ್ದಿಂದ ಒಬ್ರು CBI ಆಫೀಸರ್ಸ್ ಎಲ್ಲ ಬಂದು ಮೇಡಮ್ ಇಲ್ಲಿ ಉಳ್ಕೊಂಡು ಹೋಗಿದ್ದಾರೆ. ತುಂಬಾ ಒಳ್ಳೇದು ಸರ್. ತುಂಬಾ ಖುಷಿ ಪಟ್ಟು ನಾವು ಮತ್ತೆ ಬರಬೇಕು ಅನ್ಕೊಂತಾ ಇದೀವಿ. ಧನ್ಯವಾದ ಮೇಡಮ್. ತಾವು ಸದಾಕಾಲ ಇಲ್ಲಿಗೆ ಬರ್ರಿ, ತಮ್ಮವರಿಗೂ ಕೂಡ ಹೇಳಿ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ ಯು ಸರ್.
ಸ್ವಲ್ಪ ಅಡ್ರೆಸ್ ಡೀಟೇಲ್ ಆಗಬೇಡ, ಸ್ವಲ್ಪ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹೆಸರು ಶೇರ್ ಮಾಡಿ ಸರ್. ಹಾಂ, ನಂದು ಮಾಣೇಶ್ವರ್ ನಾಯಕ್ ಅಂತ ಹೇಳಿ, ನಾಡು ಮಾಸ್ಕೇರಿ ಗೋಕರ್ಣ. ನನ್ನ ಫೋನ್ ನಂಬರು 8088682840. ओके सर, थैंक यू सो मच सर. तो इस तरह से उन्होंने सारे डिटेल्स को शेयर किया है. तो इसमें बहुत अच्छा होम स्टे है. ये आपको घर की फैसिलिटीज़ जैसे यहाँ पर सब कुछ अवेलेबल है. तो यहाँ पर ऊपर चढ़कर इस तरह से आने पर ಆ ಕಡೆಯಿಂದ ನೋಡ್ಬೋದು ಬೇಕಿದ್ರೆ. ಹೋಗಿ ಒಳಗೆ ತಂದ್ರೆ ಇದು ಒಂದು सिंगल रूम, ये एक सिंगल रूम है और यहाँ से तो बहुत ही ब्यूटीफुल गार्डन भी दिखाई देगा आपको यहाँ पर डोर्स विंडोज से. ಗಣೇಶ ಹಾಂ ಗೊತ್ತಾಗಿದೆ ಮುದ್ದಾಮೆ ಇಲ್ಲ ಗೊತ್ತಿಲ್ಲ ಗಣೇಶ. और यहाँ पर एक अटैच बाथरूम भी है आपको, वेस्टर्न, बहुत ही नीट और क्लीन, बहुत अच्छा है. और ये है एक सिंगल रूम और ये एक अटैच बाथरूम. और यहाँ पर एक डोर दिया गया है. अगर आपको बहुत सारे मेंबर्स हैं, 15 मेंबर्स या 10 मेंबर्स, तो इसको खोल देंगे. यहाँ से और 2 कमरे हैं, तो ये सारे मिलाकर आपको मिल जाएगा. और इसका प्राइस अभी यहाँ पर 3000 है. 3 बेडरूम्स मिलेंगे आपको, 3 बेडरूम्स, फिर 3 अटैच बाथरूम्स. तो अभी वहाँ पर स्टे कर रहे हैं इसलिए मैं आपको दिखा नहीं सकती. तो ये सेपरेट एक बेडरूम आपको यहाँ पर मिल जाएगा. और चाहो तो 3 अटैच भी पूरे सारे मिल जाएंगे. तो इस तरह से बहुत ही ब्यूटीफुल है. आप यहाँ पर ज़रूर से विज़िट करें अगर गोकर्णा आ रहे हैं तो. तो ये एंट्रेंस से इसका व्यू बाहर से इस तरह से होगा. इस तरह से मैंने यहाँ पर शूट किया था. तो ये ऊपर का फर्स्ट फ्लोर का जहाँ पर हमने कमरा लिया था, यहाँ पर एक झूला है. तो ये ऊपर का व्यू है और नीचे ओनर्स रहते हैं, ऊपर फ्लैट्स हैं यानी कि रूम्स हैं. तो यहाँ पर आगे जो है वो पार्किंग की प्लेस है और ये सारा गार्डन है. तो अभी जो मैंने बैक साइड रूम दिखाया था उसका ये दूसरा डोर है. तो यहाँ से आप अगर 15 मेंबर्स या 10 मेंबर्स आ रहे हैं तो ये सारा आप शेयर कर सकते हैं. तो ये देखिए, ये बैक वो डोर जो मैंने अभी कमरा दिखाया था वो यहाँ पर ओपन होता है. तो ये बिल्कुल होम स्टे का फील आता है यहाँ पर. ये देखिए, ये एक कमरा हो गया ಸರ್. ಏನಿಲ್ಲ, ಓಪನ್ ಆಗುತ್ತೆ. ಓಪನ್ ಮಾಡ್ಬೋದಾ? ಹಾಂ, ಅಲ್ಲಿ ಲಾಕ್ ಇದೆ, ಈಗ ಲಾಕ್ ಇದೆ. ನಿಮ್ಮ ರೂಮಿಗೆ ಹೋಗ್ತದಲ್ಲ वो ओके. ओपन करने से भी ये एक कमरा हो गया, ये एक कमरा हो गया और ये एक कमरा हो गया. आपको जितने पिल्लोस और जितना कुछ को जो भी चाहिए वो आराम से आपको दे देंगे. तो यहाँ पर किचन भी है, यूज़ कर सकते हैं. तो ये कमरा मैंने अभी जो वहाँ से दिखाया था वो कमरा है, इधर से ओपन होता है. तो इस तरह से ये पूरा भी आप ले सकते हैं, पूरा भी ले सकते हैं और सिंगल भी ले सकते हैं. तो यहाँ पर वेस्टर्न बाथरूम और वॉशरूम अवेलेबल है, गीज़र है, जैसा कि सर ने बताया, सारा डिटेल्स शेयर किया है. तो इस तरह से ये आपको 3 बेडरूम्स और 4 बेडरूम्स भी आपको टोटल मिल जाएंगे और सिंगल भी चाहो तो मिल जाएंगे. एसी भी है, हाँ एसी भी है, सब कुछ है फैसिलिटीज़. ये डाइनिंग है, सब कुछ अवेलेबल है. ಥ್ಯಾಂಕ್ ಯು ಸರ್. ಓಕೆ ಸರ್, ತುಂಬ ಖುಷಿ ಆಯಿತು ತಾವು ಬಂದಿದ್ದು. ನೆಕ್ಸ್ಟ್ ಬನ್ನಿ ಸರ್, ಯಾವತ್ತೂ ಬನ್ನಿ. ಒಂದು ತಾವು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಬಂದು ಇಲ್ಲಿ ಆರಾಮಾಗಿ. ತುಂಬ ಖುಷಿ ಅನಿಸ್ತು ಸರ್ ನಮಗೂ ಕೂಡ ನಿನ್ನೆ ನೀವು ಬಂದಿರೋದು ಇದ್ದಿದ್ದು ಎಲ್ಲ ಅಂತ ಹೇಳಿ. ತುಂಬ ಧನ್ಯವಾದ. अगर वीडियो पसंद आई है तो लाइक ज़रूर करें और चैनल को भी सब्सक्राइब कर लें ताकि मेरी सारी वीडियोस अब तक पहुंचती रहे. थैंक यू एवरीवन.